ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿ ಚಿಣ್ಣರು ನಮ್ಮ ರಾಜಕೀಯ ಪುಡಾರಿಗಳನ್ನ ಮೀರಿಸುವಂತೆ ಚುನಾವಣೆ ನಡೆಸಿ ಉಬ್ಬೇರುವಂತೆ ಮಾಡಿದ್ದಾರೆ. 2025-26ನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ ಚುನಾವಣೆ ನೈಜ ಚುನಾವಣೆಯ ತಲೆ ಮೇಲೆ ಹೊಡೆದಂತಿದೆ. ಹೆಡ್ ಮಾಸ್ಟರ್ ಸತೀಶ್ ಚುನಾವಣಾ ಅಧಿಕಾರಿಯಾಗಿ ಚುನಾವಣಾ ಅಧಿಸೂಚನೆ ಹೊರಡಿಸಿದ ತಕ್ಷಣ ಶಾಲೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೊಳಿಸಲಾಯಿತು. ವಿದ್ಯಾರ್ಥಿಗಳು 20 ರೂಪಾಯಿ ಠೇವಣಿ ಇರಿಸಿ ನಾಮಪತ್ರ ಸಲ್ಲಿಸಿದರು. ಸಂವಿಧಾನಾತ್ಮಕವಾಗಿ ಚುನಾವಣೆ ನಡೆಯುವಂತೆ ವಿದ್ಯಾರ್ಥಿಗಳಿಗೂ ಗುರುತು ಚಿಹ್ನೆಗಳನ್ನ ನೀಡಿ ಬಹಿರಂಗ ಪ್ರಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುಗನ್. ನನ್ನ ಕ್ರಮ ಸಂಖ್ಯೆ 3, ಚಿಹ್ನೆ ಬಣ್ಣದ ಗರಿ. ನನಗೆ ದಯವಿಟ್ಟು ಓಟ್ ಹಾಕಿ ಗೆಲ್ಲಿಸಿ. ನನ್ನ ಗೆಲ್ಸಿದ್ರೆ ಬಿರಿಯಾನಿ ಕಬಾಬು ಜೊತೆಗೆ ಸೇರಿ ಮೊಟ್ಟೆನೂ ಕೊಡಿಸ್ತೀನಿ. ದಯವಿಟ್ಟು ನನ್ನ ಗೆಲ್ಲಿಸಿ. ಸ್ಕೂಲಲ್ಲಿ ಎಲೆಕ್ಷನ್ಗೆ ನಿಂತಿದ್ದೀನಿ. ನನಗೆ ನವಿಲು ಗುರುತಿಗೆ ಎಲ್ಲರೂ ಓಟ್ ಹಾಕಿದ್ರು. ದಮ್ಮಯ್ಯ ಅಂತ ಕೇಳ್ತಿದ್ದೀನಿ. ಅಭ್ಯರ್ಥಿಗಳಂತೂ ತಮಗೆ ಮತ ನೀಡಲು ಇತರ ವಿದ್ಯಾರ್ಥಿಗಳಿಗೆ ಭರಪೂರ ಭರವಸೆಗಳನ್ನ ನೀಡಿದ್ರು. ಒಬ್ಬರಿಗಿಂತ ಒಬ್ರು ಹೆಚ್ಚು ಎನ್ನುವಂತೆ ಪ್ರಚಾರ ಕೈಗೊಂಡ್ರು. ಚುನಾವಣೆಯಂತೂ ನೈಜ ಚುನಾವಣೆಯಂತೆ ನಡೆಯಿತು. ಮಾದರಿ ಮತಪತ್ರ, ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್, ವಿವಿಪ್ಯಾಟ್, ತೋರ್ಬೆರಳಿಕೆ ಇಂಕು ಎಲ್ಲವೂ ಒಂದು ನೈಜ ಚುನಾವಣೆಯಂತೆ ನಡೆಯಿತು. ಯಾರಿಗೆ ಓಟ್ ಬೇಕು ಆ ಹೆಸರಿನ ಮುಂದೆ ಇರುವ ನೀಲಿ ಗುರುತನ್ನ ಮಾಡಬೇಕು. ಚುನಾವಣೆಯಲ್ಲಿ ಕೆಲವೊಮ್ಮೆ ನಡೆಯುವಂತೆ ಇಲ್ಲಿಯೂ ಕೂಡ ಮತಯಂತ್ರ ಸ್ವಲ್ಪ ಸಮಯದ ಕಾಲ ಕೈಕೊಟ್ಟಿತ್ತು. ತದನಂತರದಲ್ಲಿ ಚುನಾವಣೆ ನಡೆಯಿತು. ವಿದ್ಯಾರ್ಥಿಗಳ ಹಬ್ಬರದ ಪ್ರಚಾರ ಎಲ್ಲರ ಮನಸೂರೆಗೊಂಡಿತ್ತು. ಬಳಿಕ ಶಾಲಾ ಸಂಸತ್ ಮುಖ್ಯಮಂತ್ರಿಯಾಗಿ ಗಗನ್ BS, ಉಪಮುಖ್ಯಮಂತ್ರಿಯಾಗಿ ಸಮನ್ವಿ S ಮತ್ತಿತರ ವಿದ್ಯಾರ್ಥಿಗಳಿಗೆ ವಿವಿಧ ಖಾತೆಗಳನ್ನ ಹಂಚಲಾಯಿತು.